ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಅಷ್ಟೇ ಘೋಷಣೆ ಮಾಡಿದೆ. ಅಂದರೆ ಆತನ ಜೀವ ಇರುವವರೆಗೂ ಆತ ಜೈಲಿನಲ್ಲೇ ಕಾಲ ಕಳಿಬೇಕು ಅಂತ. ಈ ಆರ್ಡರ್ ಕಾಪಿನಲ್ಲಿ ಮೊದಲಿಗೆ ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಸಂಸ್ಕೃತ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲಿ ಮಹಿಳೆಯರನ್ನು ಪೂಜಿಸಲ್ಪಡುವರೋ ಅಲ್ಲಿ ದೇವರು ಪ್ರಸನ್ನನಾಗುತ್ತಾನೆ. ಅಂದರೆ ಸಂತ್ರಸ್ತೆಗೆ ನ್ಯಾಯದಾನ ಅಂತ ಸಮಾನಾರ್ಥಕವಾದ ಉಲ್ಲೇಖವಾಗಿದೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ಘೋಷಣೆ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕವೊಂದನ್ನು ಉಲ್ಲೇಖ ಮಾಡಿದ್ದಾರೆ. ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲೇ ಈ ಶ್ಲೋಕ ಬರುತ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜಂತೆ ಸರ್ವಸ್ತತ್ರ ಫಲಾಹ ಕ್ರಿಯಾಹ. ಅಂದರೆ ಎಲ್ಲಿ ನಾರಿಯರು ಪೂಜಿಸಲ್ಪಡುವರೋ, ಎಲ್ಲಿ ಮಹಿಳೆಯರನ್ನು ಗೌರವದಿಂದ ಕಾಣುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುವುದಿಲ್ಲವೋ ಅಲ್ಲಿ ಫಲಗಳನ್ನು ಅವರು ಅನುಭವಿಸಬೇಕಾಗತ್ತೆ. ಇಲ್ಲಿ ಅದೇ ಆಗಿರೋದು. ತನ್ನ ತಾಯಿಯ ವಯಸ್ಸಿನ ಮಹಿಳೆಯ ಜೊತೆ ಆಕೆಗೆ ಕಿರುಕುಳವನ್ನು ಕೊಟ್ಟು ಆಕೆ ಬೇಡಿಕೊಂಡರೂ ಕೂಡ ಕೇಳದ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಕೊನೆಗೆ ಅದನ್ನು ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಕಿಡ್ನ್ಯಾಪ್ ಮಾಡಿ ಎಲ್ಲ ಮಾಡಿದ್ರಲ್ಲ. ಓರ್ವ ಮಹಿಳೆಯನ್ನು ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಒಬ್ಬ ಮಹಿಳೆಯನ್ನು ಈ ರೀತಿ ನಡೆಸ್ಕೊಂಡಿರ್ತಕ್ಕಂಥದ್ದು ಕ್ಷಮಾರ್ಹ ಅಪರಾಧ ಅಲ್ಲ, ಅದು ಕ್ಷಮೆಗೆ ಅರ್ಹವೇ ಅಲ್ಲ ಅದು ಅಂತ. ಹಾಗಾಗಿ ಪರಿಪರಿಯಾಗಿ ಕಣ್ಣೀರಿಟ್ಟು ಬೇಡ್ಕೊಂಡ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಮೂರ್ತಿಗಳು ಕಡಿಮೆ ಮಾಡಲಿಲ್ಲ. ಗರಿಷ್ಠ ಇದ್ದದ್ದೇ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ. ಜೊತೆಗೆ ಕೆಲವು ಜೀವಾವಧಿ ಶಿಕ್ಷೆಗಳಲ್ಲಿ ಸನ್ನಡತೆಯ ಆಧಾರದಲ್ಲಿ ಅಂತ ಒಂದು 3 ವರ್ಷ ಆದಮೇಲೋ 4 ವರ್ಷ ಆದಮೇಲೋ ಬಿಡುಗಡೆ ಮಾಡ್ತಾರೆ. ಬಟ್ ಇದರಲ್ಲಿ ಆ ಆಪ್ಷನು ಇಲ್ಲ ಆತನಿಗೆ. ಸನ್ನಡತೆಯ ಆಧಾರದಲ್ಲಿ ಗಾಂಧಿ ಜಯಂತಿ ದಿವಸ ಬಿಡುಗಡೆ ಮಾಡ್ತಾರೆ ಕೆಲವ್ರನ್ನ. ಅಂದರೆ ಜೈಲಿನಲ್ಲಿ ಇವರು ಉತ್ತಮ ನಡವಳಿಕೆಯನ್ನು ತೋರಿದ್ದಾರೆ ಅಂತ ಸರ್ಕಾರ ಗುರುತಿಸಿ ಅವ್ರನ್ನ ಬಿಡುಗಡೆ ಮಾಡುತ್ತೆ. ಬಟ್ ಇದರಲ್ಲಿ ಅದು ಆಗಲ್ಲ. ಮಹಿಳಾ ದೌರ್ಜನ್ಯ ಪ್ರಕರಣಗಳಲ್ಲಿ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಲ್ಲ. ಅಲ್ಲಿಗೆ ಈಗ ಈತನಿಗಿರ್ತಕ್ಕಂಥ ಆಪ್ಷನ್ ಒಂದು ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟ್ನಲ್ಲೂ ಕೂಡ ಇದೇ ತೀರ್ಪನ್ನು ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸುಪ್ರೀಂ ಕೋರ್ಟು ಇದೇ ತೀರ್ಪನ್ನು ಎತ್ತಿ ಹಿಡಿದ್ರೆ ಜೀವನ ಪರ್ಯಂತ ಜೈಲಿನಲ್ಲಿ ಕಾಲವನ್ನು ಕಳಿಬೇಕಾಗತ್ತೆ. ಹೈಕೋರ್ಟ್ನಲ್ಲೇನಾದರೂ ಈ ಆದೇಶಕ್ಕೆ ತಡೆ ಕೊಟ್ಟರೆ ಉಳಿದ ಕೇಸ್ ಇದೆಯಲ್ಲ 3, ಅದರಲ್ಲಿ ಬೇಕಾದರೆ ಜಾಮೀನನ್ನು ಪಡ್ಕೋಬಹುದು, ಪ್ರಯತ್ನಗಳನ್ನ ಮಾಡಬಹುದು. ಇಲ್ಲ ಅಂತಂದರೆ ಇಲ್ಲ. ಅದೆಲ್ಲ ಮುಂದಿನ ಕಾನೂನು ಪ್ರಕ್ರಿಯೆಗಳು, ಹೋರಾಟಗಳು ಹೇಗಾಗುತ್ತೆ ಅಂತಕ್ಕಂಥದ್ದು. ಬಟ್ ಇದು ನಿಜಕ್ಕೂ ಕೂಡ ಐತಿಹಾಸಿಕವಾದಂತಹ ತೀರ್ಪು. ಇದೊಂದು ಪಾಠ ಮತ್ತು ಮಾದರಿಯಾಗಬೇಕು ಈ ತೀರ್ಪು. ಏನಾಗುತ್ತೆ ಸ್ತ್ರೀ ಶೋಷಣೆಗಳಾದಾಗ, ಮಹಿಳಾ ದೌರ್ಜನ್ಯಗಳಾದಾಗ, ರೇಪ್ಗಳಾದಾಗ ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಅಂತ ತುಂಬ ಜನ ಆರೋಪ ಮಾಡ್ತಾರೆ. ಬಟ್ ನಮ್ಮ ಕಾನೂನು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಮಾನ್ಯ ನ್ಯಾಯಮೂರ್ತಿಗಳು ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಂತಹ ಈ ತೀರ್ಪು ಐತಿಹಾಸಿಕವಾದಂತಹ ತೀರ್ಪು. ರಾಜಕಾರಣವನ್ನು ಪಕ್ಕಕ್ಕಿಡಿ, ರಾಜಕಾರಣವನ್ನು ಬಿಟ್ಬಿಡೋಣ, ಅಥವಾ ಅವರ ಕೌಟುಂಬಿಕ ಹಿನ್ನೆಲೆಯನ್ನು ಪಕ್ಕಕ್ಕಿಡೋಣ. ಒಬ್ಬ ವ್ಯಕ್ತಿಯಾಗಿ ಪ್ರಜ್ವಲ್ ರೇವಣ್ಣನನ್ನು ನೋಡಿದಾಗ ಆತ ನಡ್ಕೊಂಡಂತಹ ರೀತಿ ಇದೆಯಲ್ಲ, ಇದು ಕ್ಷಮಾರ್ಹವಲ್ಲ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿದೆ. ಇದು ನಿಜಕ್ಕೂ ಕೂಡ ಮಾದರಿ ಮತ್ತು ಜನರಿಗೆ ಒಂದು ಬುದ್ಧಿವಾದ ಹೇಳಿದಂತೆ. ಸೊ ಈಗ ಪ್ರಜ್ವಲ್ ಮುಂದಿರ್ತಕ್ಕಂಥ ಆಯ್ಕೆಗಳೇನು, ಏನು ಎತ್ತ, ಮುಂದೇನು ಅಂತಕ್ಕಂಥ ಪ್ರಶ್ನೆ. ನಿಜ ಅರವಿಂದ, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಜೀವನ ಪರ್ಯಂತ ಜೈಲು, ಅಂಟಿಲ್ ಡೆತ್, ಅವರ ಜೀವ ಇರುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅನ್ನೋ ಮಟ್ಟಿಗೆ ಶಿಕ್ಷೆಯನ್ನು ವಿಧಿಸಿದೆ. ಈ ಒಂದು ಶಿಕ್ಷೆ ನಿಜಕ್ಕೂ ಐತಿಹಾಸಿಕವಾದಂತಹ ಶಿಕ್ಷೆ ಅನ್ನೋ ಮಟ್ಟಿಗೆ ಒಂದಷ್ಟು ಅಭಿಪ್ರಾಯಗಳು ಸಹ ಕೇಳಿ ಬರತೊಡಗಿದ್ದಾವೆ.
ಈ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಆದೇಶದ ಕಾಪಿಯಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ಪದವನ್ನು ಉಲ್ಲೇಖ ಮಾಡಿದ್ದಾರೆ, ಸಂಸ್ಕೃತ ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಾರೆ. ಎಲ್ಲಿ ನಾರಿಯನ್ನ, ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಅಂತ ದೇಶ ನಮ್ದು. ಇಂಥದ್ರಲ್ಲಿ 2024ರಲ್ಲಿ ಇವರ ಮೇಲೆ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಹಲವಾರು ಮಹಿಳೆಯರು ಬಂದು ದೂರನ್ನ ಕೊಟ್ಟಿದ್ದಾರೆ. ಸಾಕಷ್ಟು ವಿಡಿಯೋಗಳು ಹರಿದಾಡಿದಾವೆ ಅನ್ನೋ ಮಟ್ಟಿಗೆ ಮಾನ್ಯ ನ್ಯಾಯಾಧೀಶರು ಅಭಿಪ್ರಾಯವನ್ನ ಸಹ ತಮ್ಮ ಆದೇಶದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು, ಆದೇಶದಲ್ಲಿ ಸಹ ಬರ್ಸಿರೋದು. ಹೀಗಾಗಿ ಈಗ ಪ್ರಜ್ವಲ್ಗೆ ಶಿಕ್ಷೆಯನ್ನ ವಿಧಿಸಿ ಆಗಿದೆ. ಮುಂದೆ ಹೈಕೋರ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕೊಳ್ಳೋದಕ್ಕೆ ಅಂತೇಳಿ ಅವರ ಪರ ವಕೀಲರ ಜೊತೆ ನಿನ್ನೆಯೇ ಒಂದಷ್ಟು ಚಿಂತನೆಯನ್ನ ನಡೆಸಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಅಂದ್ರೆ ಇದೀಗ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ, ಆ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಳ್ಳುವಂತಹದ್ದು, ಸೆಷನ್ಸ್ ಕೋರ್ಟ್ ತೀರ್ಪನ್ನ ತಡೆ ಹಿಡಿಯುವಂತೆ ಮನವಿಯನ್ನ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಅದಾಗ್ಲಿಲ್ಲ ಅಂದಂತಹ ಪಕ್ಷದಲ್ಲಿ ಹೈಕೋರ್ಟ್ಗೆ ಈಗ ಕೊಟ್ಟಿರ್ತಕ್ಕಂತಹ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನ ಕಡಿಮೆ ಮಾಡಿಸಿ ಅನ್ನೋ ಮಟ್ಟಿಗೆ ಅಪ್ಲಿಕೇಶನ್ ಅನ್ನ ಸಹ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಸುದೀರ್ಘವಾದಂತಹ ಸುಮಾರು 270ಕ್ಕೂ ಹೆಚ್ಚು ಪುಟಗಳ ಈ ಒಂದು ಆದೇಶದ ಪ್ರತಿ ಏನಿದೆ, ಆ ಆದೇಶದ ಪ್ರತಿಯಲ್ಲಿ ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೇಳಿ ಸಂಸ್ಕೃತದ ಶ್ಲೋಕವನ್ನ ಮಾನ್ಯ ನ್ಯಾಯಾಧೀಶರು ಉಲ್ಲೇಖವನ್ನ ಮಾಡಿ ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಅಪರಾಧಿ, ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂತಹದ್ದು ಪ್ರಾಸಿಕ್ಯೂಷನ್ ಸಾಬೀತುಪಡಿಸುವಲ್ಲಿ ಸಫಲವಾಗಿದೆ ಅನ್ನೋ ಮಟ್ಟಿಗೆ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಬರೆಸಿರೋದು. ಅರವಿಂದ್.